ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ನನ್ನ ಮಗನ ಸ್ಕೂಲಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಹೇಳಲಿದ್ದಕ್ಕೆ ಅಂತ ನನಗೆ ಫೋನ್ ಮಾಡಿದರು ಸ್ಕೂಲ್ನಿಂದ. ಏನಾಯಿತು, ಹೇಗಾಯಿತು ಅನ್ನೋದನ್ನು ನಾನಿಗೆ ಈ ಪೂರ್ತಿ ವಿಡಿಯೋ ಮಿಸ್ ಮಾಡ್ದಲೇ ನೋಡಿ ಹೇಳ್ತಾ ಹೋಗ್ತೀನಿ. ಈ ಥರ ಯಾವ ಮಕ್ಳಿಗೂ ಆಗಬಾರ್ದು. ನಾನೀಗ ನಿಮಗೆ ತೋರಿಸ್ತಾ ಇರೋದು ಒಂದು ಹಾಸ್ಪಿಟಲ್. ನಾವೀಗ ಹಾಸ್ಪಿಟಲಿಗೆ ಬಂದಿದ್ವಿ. ಇಲ್ಲಿ ನೋಡಿ, ನನ್ನ ಮಗ ತೋರಿಸ್ತಾ ಇದ್ದಾನೆ ಕಣ್ಣಲ್ಲಿ ಏನಾಗಿದೆ ಅಂತ. ಅದೇ ಇನ್ಸಿಡೆಂಟ್ ಆಗಿದ್ದು. ಅವನ ಫ್ರೆಂಡು ಅವನು ಪಕ್ಕ ಕೂತಿದ್ರು. ಏನೋ ಮಾತಾಡ್ಕೊತ ಜಗಳ ಮಾಡ್ಕೊತ ಅಥವಾ ಏನಾಯಿತೋ ಇಬ್ಬರ ಮಧ್ಯೆ ಗೊತ್ತಿಲ್ಲ. ಸಡನ್ನಾಗಿ ಅವನು ಪೆನ್ಸಿಲಿಂದ ಅವನ ಕಣ್ಣಿಗೆ ಚುಚ್ಚಿದ್ದಾನೆ. ಅದು ಯಾವ ಸೈಡಿಂದ ಚುಚ್ಚಿದ್ನೋ ಗೊತ್ತಿಲ್ಲ. ಅದು ಪೆನ್ಸಿಲಿನ ಶಾರ್ಪ್ನೆಸ್ ಎಷ್ಟಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಇಬ್ಬರ ಮಧ್ಯೆ ಈ ಥರ ಹಿಂಗೆ ಜಗಳ ಆಗಿಬಿಟ್ಟು ಅವನು ಈ ಥರ ಹಿಂಗೆ ಚುಚ್ಚಿ ಅವ್ರಿಗೆ ನೋಡಿ ಈ ಥರ ಆಗಿದೆ. ಒಳಗಡೆ ಬ್ಲೀಡಿಂಗ್, ನಮಗೆ ಹೆಂಗೆ ಗಾಯ ಆದಾಗ ಬ್ಲೀಡಿಂಗ್ ಆಗುತ್ತೆ ಆ ಥರ ಕಣ್ಣಲ್ಲಿ ಆ ಥರ ಸ್ಪಾಟ್ ಆಗಿದೆ, ರೆಡ್ ಸ್ಪಾಟ್. ಸೊ ನಾವು ಇಮಿಡಿಯೇಟಾಗಿ ನೆಗ್ಲೆಕ್ಟ್ ಮಾಡ್ದಂಗೆ ನಾನು ಸ್ಕೂಲಿಗೆ ಹೋಗಿ ಅಲ್ಲಿ ಅವ್ರ ಮಿಸ್ ಹತ್ರ ಎಲ್ಲ ಮಾತಾಡಿ ಅವನನ್ನು ಇಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ, KKH ಅಂತ. ಅಲ್ಲಿ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಅಂತ ಸೀದಾ ಅಲ್ಲಿ ಹೋಗಿಬಿಟ್ಟು ಅವ್ರಿಗೆ ಈ ಥರ ಹೇಳಿ ಹೀಗಾಗಿದೆ ಅಂತ ಅವರು ಅಪಾಯಿಂಟ್ಮೆಂಟ್ ಕೊಟ್ಟು, ನಾವು ಏನೇನು ತೋರಿಸಿದೆ ನಿಮ್ಗೆ ಹಾಸ್ಪಿಟಲ್ ಈ ಮುಂಚೆ, ಸೊ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅವರು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಬಿಡ್ತಾರೆ. ಅಲ್ಲಿ ಹೋಗಿ ಅಲ್ಲೆಲ್ಲ ಮೆಡಿಸಿನ್ ತೊಗೊಂಡು ಒಳಗಡೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲೂ ಇರೋಲ್ಲ. ಸೊ ಅದಾದಮೇಲೆ ಹಾಸ್ಪಿಟಲಿಂದನೇ ಶಟಲ್ ಬಸ್ ಬಿಡ್ತಾರೆ ಬೇರೆ ಕಡೆ ಹೋಗಲಿಕ್ಕೆ. ಸೊ ಅಲ್ಲಿಂದ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡು ಬೇರೆ ಸ್ಟಾಪ್ ಕಡೆ ಹೋಗ್ತಾ ಇದ್ವಿ ನಾವು ಬಸ್ಸಲ್ಲಿ. ಇದನ್ನು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಅಂತಲೇ ವೀಡಿಯೋ ಮಾಡಿದ್ದು. ಏನಕ್ಕೆ ಅಂತಂದರೆ ಈ ಥರ ಇನ್ಸಿಡೆನ್ಸು ಸುಮಾರಷ್ಟು ಸ್ಕೂಲ್ಗಳಲ್ಲಿ ಆಗ್ತಾ ಇರುತ್ತೆ. ಬಟ್ ನಾವು ಪೇರೆಂಟ್ಸು ಏನೋ ಬಿಡು ಚಿಕ್ಕ ಪುಟ್ಟ ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಅನ್ನೋದು ಆ ಥರ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಥರ ನೆಗ್ಲೆಕ್ಟ್ ಮಾಡ್ದಂಗೆ ಇಮಿಡಿಯೇಟಾಗಿ ಏನಾಗಿದೆ ಹೋಗಿಬಿಟ್ಟು ಮಾತಾಡಿದ್ರೆ ಸ್ಕೂಲಲ್ಲಿ, ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಗೊತ್ತಾಗುತ್ತೆ ಅವ್ರಿಗೆ, ನಾವೆಷ್ಟು ಕಾಳಜಿ ವಹಿಸ್ತೀವಿ ಅನ್ನೋದು. ಅದ್ರ ಜೊತೆಯಲ್ಲಿ ಇಮಿಡಿಯೇಟಾಗಿ ನಾನು ಹಾಸ್ಪಿಟ್ಲಿಗೂ ಕೂಡ ಬಂದೆ. ಏಕೆಂದರೆ ಅದು ಬೇರೆ ಎಲ್ಲೋ ಕೈಗೋ ಕಾಲಿಗೋ ಎಲ್ಲ ಪೆಟ್ಟಾಗಿದ್ದು, ಚಿಕ್ಕ ಪುಟ್ಟ ಗಾಯ ಅಲ್ಲ, ಕಣ್ಣಿಗೆ ಸ್ವಲ್ಪ ಎಫೆಕ್ಟ್. ಇವತ್ತೇನೋ ನಡೆಯುತ್ತೆ, ನಾಳೆ ನಾಡಿದ್ದು ಮತ್ತಿನ್ನೇನೋ ಪ್ರಾಬ್ಲಮ್ ಬಂತು ಅಂದರೆ ಕಣ್ಣೇ ಕಾಣಿಸ್ದಂಗೆ ಆಗ್ಬೋದು. ಸೊ ಹಾಗಾಗಿ ಇಮಿಡಿಯೇಟಾಗಿ ನೀವು ಆ್ಯಕ್ಷನ್ಸ್ ತೊಗೊಳ್ಳೋದು ಇಂಪಾರ್ಟೆಂಟು. ಈ ಥರ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಆದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಕೇರ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಮಾಡಿದೆ. ಲಕ್ಕೀಲಿ ಅವನಿಗೆ ಜಾಸ್ತಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಐ ಡ್ರಾಪ್ಸ್ ಕೊಟ್ಟರು, ಆಯಿಂಟ್ಮೆಂಟ್ ಕೊಟ್ಟು ಅಲ್ಲಿಗೆ ಸರಿ ಹೋಯಿತು. ಜಾಸ್ತಿ ಏನಾರಾಗಿದ್ದರೆ ಏನು ಮಾಡಬೇಕಿತ್ತೋ ಗೊತ್ತಿಲ್ಲ. ಆದಷ್ಟು ನೀವು ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.